ಪಾತ್ರೆ ಗುಡ್ಡ ಹಾಕೊಂಡು ಎಲ್ಲ ಅಲ್ಲಿ ಕಟ್ಟತ್ತ ಬೆಳಿಕೊಂಬರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಏನಂದ್ರೆ ಇವತ್ತು ಬೆಳಗ್ಗೆನೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೇಲಿ ಯಾಕೋ ಒಂದು 4-5 ದಿನ ಕರೆಂಟೇ ಇಲ್ಲ. ಬಾವಿಲೇನು ಬರುತ್ತಲ್ಲ ಅದಿಲ್ಲ. ನಾನು ಕುಡಿಯೋದಕ್ಕೆ ಹೊರಗಡೆ ಅಂದರೆ ಊರೊಳಗೆ ಫಿಲ್ಟರ್ ನೀರು ತರಿಸಿದ್ದೆ. ಅದಕ್ಕೆ ಇವಾಗ ಪಾತ್ರೆ ಬೆಳಿಕೊಂಬರೋಣ ಬನ್ನಿ, ಕರ್ಕೊಂಡು ಹೋಗ್ತೀನಿ ನಾನು. ನಮ್ಮ ಗೊಂಬೆನೂ ರೆಡಿಯಾಗಿ ಬರ್ತಾಳೆ. ಅವಳಲ್ಲೇ ನನಗಿನ ಮುಂಚೆ ಓಡ್ತಾವಳೆ ಗೊಂಬೆ. ಗೊಂಬೆ ಅವ್ರು ಬಂದ್ರೆ ಅವಳು ಬರಲ್ಲ. ಗೊಂಬೆ ಅವಳು ಬರ್ದಂಗೆ ಇರ್ತಾಳ. ಗೊಂಬೆ ನನ್ನ ಮಗ ನೋಡು, ಅಲ್ಲಿ ಅಕ್ಕಿ ಓಡಾಡಿಸ್ತಾರದು. ಏನು ಬಂದಿದ್ದಾನೆ ಇವತ್ತ ನಮ್ಮ ಜೊತೆ. ಏನು ಅವನು ಬಂದಿದ್ದೀವಿ. ನಿಮ್ಮ ಗೊಂಬೆನೂ ಬಂದಿದ್ದಾಳೆ. ಗೊಂಬೆ ಅಲ್ಲಿ ಬಿಡು. ಓ, ಇವ್ರಿಬ್ರು ಕರ್ಕೊಂಬಂದು ಬೇಡಕಣೆ. ನೋಡಿ, ಹೊರಗಡೆ ಮನೇಲಿ ಕರೆಂಟ್ ಇಲ್ಲ ಅಂದ್ರೆ ತೋಟದ ಮನೆಗಳಲ್ಲಿ ನೀರಿಗೆ ಎಷ್ಟು ಅಭಾವ ಅಂತ ಅಂದ್ಬಿಟ್ಟು 4 ದಿನ ಐತೆ. ಊರೊಳಗಾದ್ರೆ ಹೆಂಗಾರು ಬಿಟ್ಬಿಡ್ತಾರೆ. ಇಲ್ಲಿ ಹೊರಗಡೆದಾಗ ಆಗೈತೆ, ಕರೆಂಟೇ ಇಲ್ಲ. ಅದು ಏನಾಗೈತೆ ಅಂತಾನೆ ಗೊತ್ತಿಲ್ಲ. ನೀರೇ ಇಲ್ಲ. ಕುಡಿಯೋಕ್ಕಾದ್ರೆ ಹೊರಗಡೆ ತರ್ಬೋದು, ಬಳಸೋಕ್ಕೆಲ್ಲ ಹೊರಗಡೆ ತರಕ ನಮ್ಮ ಹೊಸ್ಗಳಿಗೆ ಬೇಕು ನೀರು. ಅವನಲ್ಲಿ ನೋಡೋದ ಬತ್ತಾಳ ಬಾ, ಅಲ್ಲೇ ಬತ್ತಾಳ. ಅವನು ಅಲ್ಲೇ ಹೋಯ್ತಾನೆ, ಅಲ್ಲಿ ಹೋಗಲ್ಲ. ಬಾರೋ, ಬತ್ತಾನೆ, ಓಡ್ಬತ್ತಾನೆ. ಇನ್ನೂ ಓದ್ತದೆ. ಕಾಲು ಬಿದ್ಬಿಟ್ಟು ಇದಾಡ್ದಂಗೆ ಆಡ್ತಾರೆ. ಅವಳು ಕಣಕ್ ಕೊಡ, ನೀನು ಸುಮ್ಮನೆ ಬಾ. ಅವತ್ತೊಂದು ಬೆಳಕೊಂಡು ಹೋಗಿದ್ದೆ, ಇವತ್ತೇ ಬಂದಿರೋದು. ಎಲ್ಲ ಈ ಕಡೆ ಹೋಗೋ. ಇವತ್ತೊಂದು ಚೂರು ನೀರು ಒಳ್ಳೆ ಚೆನ್ನಾಗಬೇಕು. ಇಲ್ಲಿಗೆ ಬಾ, ಇಲ್ಲಿ ಚೆನ್ನಾಗೈತೆ ನೀರು. ಇಲ್ಲೊಳ್ಳೆ ತಿಳ್ಕೊಂಡವ ನೀರು ಥರ. ಇಲ್ಲಿ ಕಲ್ಲು ಅವತ್ತ ಎಲ್ಲೇಳು ಬೆಳಗಿದ್ದು ಅಲ್ಲೇ ಇಲ್ಲ. ನೀರು ಜಾಸ್ತಿ ಒಂದೇ ಕೊಟ್ಟು. ನೀರು ಚೆನ್ನಾಗಿ ಇವತ್ತ ನೋಡಿ. ತೆಳ್ಳಗೆ ಇದ್ರೊಳಗೆ ಮೀನು ಇಲ್ವೇನಪ್ಪ? ಇಲ್ಲ ಕಣಲ್ಲೇ, ಬರೀ ಕೆರೆ ನೀರು ತುಂಬ್ಕೊಡೋದಲ್ವಾ. ಕಡೆ ಹೊಳೆ ನೀರು ಬರೋದಾದ್ರೆ ಬರ್ತವೆ ನೋಡಿ. ಇಲ್ಲಿ ಬಂದೊಂದು ಪಕ್ಷಿ ಹೋಯ್ತಾ ಐತೆ, ಬಾತ್ಕೋಳಿ. ಮಾಡ್ಬೇಡ ನೀನು. ಇವ್ರಿಬ್ರಿಗೂ ಬೀಳ್ತಕೊಂಡ ಅದೇ ಇವತ್ತ. ನಾವೇ ನೀರು ಇಲ್ದ್ರೆ ತೊಳೆಯಕ್ಕೆ ಬಂದಿದ್ದು ಪಾತ್ರೆ. ಏನಲ್ಲ, ಯಾವ್ದಾರು ಒಂದು ಕಡ್ಡಿ ಸೊಪ್ಪು ಇದು ಮಾಡ್ಕೊತೀನಿ, ತೊಳಿ. ಹೋಗಿ ಪಾತ್ರೆ ಬೆಳಿಕೊಂಡು ಹೋಗಿ ಬೇಗ ಟೈಮ್ ಆಗಕೊಂಡೈತೆ. ಹೋಗಿ ತಿಂಡಿ ಏನಾದ್ರು ಮಾಡ್ಬೇಕು. ತಿಂಡಿ ಏನು ಮಾಡ್ತೀವಿ? ಏನಾದ್ರು ಮಾಡ್ಬೇಕು. ಮೀನ್ ಹಿಡಿ, ಸಾರು ಮಾಡ್ತೀನಿ. ಇಲ್ಲಿ ಮೀನು ಇದ್ದಿದ್ರೆ ನಾ ಬಿಡೋಣ. ಮೀನಿನ ಸಾರು ಮಾಡ್ತೀನಿ. ಬೆಳಗ್ಗೆನೆ ಮೀನಿನ ಸಾರು. ಇಲ್ಲಿ ಮೀನಿದ್ರೆ ಬಿಡು, ನಾನು ಗಾಣನಾರ ತಂದು ಇಟ್ಕೊಬಿಡ್ವಿ. ಇರುತ್ತೆ ಹುಡುಕು. ಕೆರೆ ಮೇಲೆ ಮೀನು ಇರಕ್ಕಲ್ವಾ? ಮೀನು ಇರ್ತವೆ. ಕ್ಯಾರಲ್ಲಿ ಇರ್ತಾವೆ. ಇದು ಕಟ್ಟೆಲ್ಲಿ ಇರ್ತವೆ. ಇರ್ತಕಣ. ಆಗ್ಲಿ ನನಗೆ ಈಗ ಮಳೆ ನೀರು ತುಂಬಿರೋದು ನೋಡು, ಮೀನು ಇರಲ್ಲ. ಉಚ್ಕೊಳ್ಳೋ ಜಾಗದಲ್ಲಿ ಕುತ್ಕ ಬಾ. ಒಂಚೂರು ತೊಳ್ಕೊಡು ಅಂತ ಅಂದ್ರೆ ಆ ಕಡೆ ಈ ಕಡೆ ಬರೀ ನಾಡ್ಕಾಡ್ಕೊಂಡು ಅವಿನ್ನೆಷ್ಟವೆ ಗೊಂಬೆ ಹೊಡ್ಕೊತಾಳು. ಹೋಗಿ ನೋಡು, ಓಡ್ಕೊಂಡು ಹೋದ್ನೆ ನಾನು. ಅವನನ್ನ ಬೇರೆ ಬಿಟ್ಕೊಂಡ್ಬಿಟ್ಟು ಬಂದಿದ್ದೀಯ ಅಲ್ಲಿ. ಗೊಂಬೆ ಎಲ್ಲೂ ಹೋಗಲ್ಲ, ತೊಳ್ಕ. ಅದೇ ಎಳಕಿಸ್ಲಲ್ಲ, ಅವನು ಸಿಗ್ದ ಹೋಗ್ಬೇಕಳು. ಒಂದು ವರ್ಷ ಗಣವ ಅದೇ ಎಳಕಿಸ್ಲಲ್ಲ. ಇಬ್ರು ಮನೆ ಬಿಟ್ಟು ಓಡಿಸ್ತೀನಿ. ಓಡಿಸ್ತೀಯ. ಅದೆಲ್ಲ ಇರ್ಬೇಕಣಂತೆ. ಅಲ್ಲ ಫ್ರೆಂಡ್ಸ್, ನೋಡಿ, ಒಂಚೂರು ತೊಳ್ಕೊಂಡು ಬನ್ನಿ ಅಂತ ಅಂದ್ರೆ ಹೆಂಗ್ ನಾಡ್ಕಾಡ್ಕೊಂಡ್ ಕುಂತಾರೆ ಅಂತ. ಅಲ್ಲಿ ಇರೋ 4 ಪಾತ್ರೆ ಅವನು ತೊಳ್ಕೊಡ್ಬೇಕೆ ನಿಂಗೆ? ಒಲೆ ಮೇಲೆ ಮಾಡಿರೋ ಮುಚ್ಚಿ ಉಜ್ಜ ಗೊತ್ತಾಯ್ತದೆ. ಸುಮ್ಮನೊಂದು ವಾಶ್ ಮೆಷಿನ್ ತರಿಸ್ಕೊಬಿಡು, ಒಲೆ ಮೇಲೆ ಉಜ್ಜಕ್ಕೆ. ಅಲ್ಲೆಲ್ಲ ಉಜ್ಕೊಂಡು ಪಟಪಟ್ಟೆ. ಗೊಂಬೆ ಅದೇನು ಎಳಕಿಸ್ಲು ಓಡಾಗ್ಬಿಡ್ತದೆ ಅಂತ ಹೇಳ್ತಾಳೆ.
ಅವನು ಕಳ್ಳ ತಣ ಬಿಟ್ಟು ಬಂದ್ಬಿಡ್ತಾನೆ. ಅವಾಗಲೇ ಓಡ್ಕೊಂಡು ನೋಡೋದ ಅಲ್ಲೇ ಕುಂತಲ್ಲ, ಎಲ್ಲಿ ಕುಂತಾಳೆ? ಅಲ್ಲಿ ಕುಂತರ್ಕಂತಾಗ ಅದೆಲ್ಲ ಕುಂತ ನೋಡಿ. ಏಯ್ ಕೊಂಬೆ ನೋಡಿ, ಇಲ್ಲೇ ಕುಂತಿಲ್ವ ಅಲ್ಲಿ? ಏನು ಒಳ್ಳೆ ಇದಾಡ್ದಂಗೆ ಮಲ್ಲದ ಮರಿ ಆಡ್ದಂಗೆ ಆಡಿಸ್ತಾಳೆ ಅದು. ಅದು ಕುಂತಿಲ್ಲ ಅಲ್ಲಿ ಬೆರಿಸಲಲ್ಲಿ. ಅದು ಯಾರನ್ನಾರು ಬಿಟ್ಟು ಬಂದ್ಬಿಡ್ತದೆ ತಗೊಂಡಾಗಿ, ಅದು ಹೋಗಲ್ಲ. ಏಯ್ ನಡೆಯಲ್ಲಿ ನಿಮ್ಮ ಪಾತ್ರೆ ತೊಳೆದು ಬಿಟ್ಟು ಇಲ್ಲಿ ಕಾಡ್ಬೇಕು ಹೋದಂಗೆ ಒಳಗೆ ಹೋಯ್ತಾವ ಕಂಡ. ಕಾಡಲ್ಲಿ ಇರ್ತಾಳೆ, ಕಾಡ್ಬೇಕಾಯ್ತಾಳೆ ಬಿಡು ಹೋಲಿ. ಏಯ್ ಅದ್ರೊಳಗೆ ಹೋಗಿ ಏನು ಉತ್ಕೊಂಡು ಇದು ಮಾಡ್ತಾಯಿದ್ದೀನಿ ನಡಿ. ಆಯಿತು, ಎಲ್ಲ ಕಾಣುತ್ತೆ. ಇಲ್ಲೇ ಕುಂತ ನಡಿ, ಬತ್ತಳೆ ಬಾ. ಬತ್ತ ನಡಿ ಕೆಂದ, ಬಾ 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 ಓನ ಬರ್ರಿ. ಆಯ್ತು, ಆ ಸೊಂಟ ಕಟ್ಕೊಬಿಡ ಅವಳನ್ನ ಹೇಳ್ತೀನಿ. ಅಲ್ಲಿ ಕುಂತಾಳ, ಅಲ್ಲಿ ಕುಂತಿಲ್ಲ ಅಲ್ಲಿ, ಇಲ್ಲಿ ಬತ್ತಲ್ವಾ? ಬಾ ಓಡ್ ಬತ್ತಾಳ ಒಂದೇ ಸಲ. ಮುಂದೆ ನೋಡ್ಕೊಂಡು ನಡಿವ, ಆ ಕಡೆಗೆ ನಡಿ. ದಾರಿ ತಪ್ಪಿದ ಮಗಳಂಗೆ ಎಲ್ಲೆಲ್ಲ ಹೋಗ್ಬೇಡ. ಬತ್ತಳ ಕಣ್ ನಡಿಯೋ. ಅವಳಲ್ಲಿ ಓಡ್ ಬತ್ತಾಯಿಲ್ವಾ? ಎಂಥ ಇದು ಅಂದ್ರೆ ಅದು. ಅವಳು ನಿನ್ನ ನಿಧಾನಕ್ಕೆ ಹೋಗಲ್ಲ, ಅವಳು ಫಾಸ್ಟ್ ಕನ್ನಡಿ ಓಡ್ ಬರ್ತಾಳೆ. ಹಾಂ, ಅವ್ನು 4 ಪದರ ತೊಳೆಯೋದಕ್ಕೆ ಇಷ್ಟು ತಕ್ಕ ಅಲ್ಲಸ್ಕೊಂಡು ನಡಿಲ್ಲ ಸುಮ್ಕೆ. ಹಾಂ, ಮುದೇರಿ ಬಟ್ಟೆ ತಂದು ಇಲ್ಲೇ ಹೋಗ್ಕೊಂಡು ಹೋಗು. ಅವ್ರಿಬ್ಬರನ್ನ ಕರ್ಕೊಂಡು ಹೋಗು, ಬಟ್ಟೆ ತಂದು ಇಲ್ಲೇ ಹೋಗ್ಕೊಂಡು ಹೋಗ್ಬೇಕು. ಓ ಸಣ್ಣ ಹೆಣಕ್ಕಿಸ್ಲು ಜೊತೆಲೆ ಕರ್ಕೊಂಬತ್ತಾವಲ್ಲ, ಕಪ್ ಕಿಪ್ಸ್ಕೊಬಿಡ್ತಾರಂತ. ಕುಕ್ಕರ್ ಹಂಗೆ ಹೊಡಿ, ಅವಳಿಗೆ ಹೇಳ್ತೀನಿ. ಈ ಬೂದಿಲಿ ಒಲೆ ಪಾತ್ರೆ ಉಜ್ಜಿದ್ರೆ ಪಾತ್ರೆ ಎಷ್ಟು ಬೆಳ್ಳಗಾಯ್ತವೆ ಗೊತ್ತಾ? ಉಜ್ಜು ಸೋಪರ್ ಹೊಸ ಉಳಿತದೆ. ಏನ್ ಗೊತ್ತಾ, ಈ ಒಲೆ ಮೇಲೆ ಮಾಡಿದ್ದು ಪಾತ್ರೆಗಳೆಲ್ಲ ಇರ್ತಾವಲ್ಲ, ಇದು ಬರೀ ಎಡಮೊಟೆ ಅದಲ್ಲ ಪಾಪ. ಇದನ್ನೇ ಉಜ್ಬೇಕು, ಉಜ್ಜಿದ್ರೆ ಹೆಂಗಾಯ್ತು? ಇನ್ನು ಸೌದೆ ಬರ್ತದಲ್ಲ, ಅದು ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ನಾವು ಸೌದೆ ಹೊಸಿ ಒಣಗಿಸ್ ಮಾಡಿಕೋಬೇಕು. ಇದನ್ನೇ ಪಾತ್ರೆ ನಾನು ಈಗ್ಲೂ ಅಷ್ಟೇ. ಏನಪ್ಪ ಇದು, ಈ ಮಸಿಯಾಗಿರೋ ಪಾತ್ರೆ ಇರ್ತಾವಲ್ಲ, ಅದನ್ನ ಬೂದಿಲ್ಲ ಉಜ್ಜೋದು ನಾನು. ಸೋಪ್ ಹಾಕಲ್ಲ? ಸೋಪು ಮತ್ತೆ ಬೂದಿ ಎರಡು. ರಸ ಮೇಯ್ತಿದ್ವಲ್ಲ, ನೋಡಿದೆ ನೀನು? ಆ ಕಡೆಗೆ ನೋಡಲಿಲ್ಲ, ನೋಡ್ಕೊಂಬತ್ತೀನಿ ತಡೆ ಒಮ್ಮೆ. ಹಾಲು ನೀರು ಕೈ ಬೆಳಗ್ಗೆ ಪಾತ್ರೆ ಬಿಡೋದು ಶೀತ ಆಗೈತೆ ಯಾಕೆ ಅಂತ. ಬೆಳಗ್ಗೆ ತಿಂಡಿಗೆ ಮಶ್ರೂಮ್ ಪಲಾವ್ ಮಾಡ್ತಾ ಇದ್ದೀನಿ ನೋಡಿ. ಮಶ್ರೂಮ್ ತಗೊಂಬಂದಿದ್ದಾರೆ ಒಂದು ಪ್ಯಾಕೆಟು. ಮಶ್ರೂಮ್ ಪಲಾವ್ ಆಯ್ತದ ಬಿರಿಯಾನಿ ಆಯ್ತದ? ಪಲಾವೇ ಆಗೋದು, ಬಿರಿಯಾನಿ ಮಾಡೋಕ್ಕಾಗಲ್ಲ. ಬಿರಿಯಾನಿ ಮಸಾಲ ಏನು ತಂದಿಲ್ವಲ್ಲ, ಇದು ಬಿರಿಯಾನಿ ಮಸಾಲ ಹಾಕಿದ್ರೆ ಬಿರಿಯಾನಿ ಆಗುತ್ತೆ. ನಾವು ಪಲಾವ್ ಐಟಮ್ಸ್ ಹಾಕಂದ್ರೆ ಪಲಾವ್ ಆಯ್ತದೆ ಅಷ್ಟೇ. ಆದರೆ ಇನ್ನೊಂದು ಏನಂತ ಅಂದರೆ, ನನಗೆ ಏನು ಕಮ್ಮಿ ಆಯ್ತು ಹೇಳು? ಸ್ವಲ್ಪ ದಿನ ಆಯ್ತಂತ ಅಂದರೆ ಇಲ್ಲೇ ನಮ್ಮ ಹೊಲಗಳಲ್ಲೇ ಅಣಬೆಗಳು ಎದಳ್ತವೆ. ಅವಾಗ ಒಳ್ಳೆ ಅಣಬೆ ಒಳ್ಳೆ ಚಂದ ತಿಂತಾರೆ. ಎಷ್ಟು ಎದಳ್ತವೆ ಅಂತ ಅಂದ್ರೆ ತಿನ್ನೋಷ್ಟು ಸಾಕಾಗ್ಬೇಕು, ಅಷ್ಟು ಅಣಬೆ ಎದಳ್ತವೆ. ಈಗ ದುಡ್ಡು ಕೊಡ್ತಾರಬೇಕು. ಆದ್ರೆ ಅದ್ರ ಟೇಸ್ಟ್ ಇವು ಬರಲ್ಲ, ಅವೇ ಒಂಥರ ಟೇಸ್ಟ್. ಒಂಥರ ನಾಟಿ, ಒಂಥರ ಫಾರ್ಮ್ ಇದ್ರ ತರ ಬರ್ತಾವಲ್ಲ, ಅವಳು ನಾಟಿ ಟೈಪು ಅಲ್ವಾ? ಆದ್ರೆ ಇವು ಏನ್ ಗೊತ್ತಾ, ಆ ತರ ಟೇಸ್ಟ್ ಬರಲ್ಲ. ಅವು ಚಂದ.
ಅವೇನಾರು ಒಂಥರ ಮೊಟ್ಟೆ ಈ ಥರ ಇಷ್ಟು ಸಾರ ಮೊಟ್ಟೆ ಅಣಬೆ ಥರ ಎದ್ಬಿಟ್ರೆ ಅದ್ರಲ್ಲಿ ಫ್ರೈ ಮಾಡಿದರೆ ಸಕ್ಕತ್ತಾಗಿರುತ್ತೆ. ನಮ್ಮ ಗೊಂಬೆ ಗೊತ್ತು. ಇವು ಅಷ್ಟು ಟೇಸ್ಟ್ ನಮಗೆ ಟೇಸ್ಟ್ ಸಿಗಲ್ಲ ಇವು. ಅಂದರೆ ಟೌನಲ್ಲೆಲ್ಲ ಏನಂತ ಅಂದರೆ ಏನೋ ಅಂದರೆ ಅಲ್ಲಿ ಸಿಗಲ್ವಲ್ಲ ಇವು ನಾಟಿ ಅಣಬೆಗಳನ್ನೇ ನಮ್ಮ ಹೊಲಗಳಲ್ಲೆಲ್ಲ ಬಿಡ್ತಾವಲ್ಲ, ಅವೇ ಹುಡ್ತಾವಲ್ಲ, ಆ ಥರದ್ದು ಸಿಗಲ್ವಲ್ಲ. ಹಾಗಾಗಿ ಇವನ್ನೇ ನಾವು ಅಷ್ಟೇ ಈ ಟೈಮಲ್ಲೆಲ್ಲ ಅಂಗಡಿಲೇ ತಗೊಂಬಂದು ತಿಂತೀವಿ. ಇನ್ನೊಂದು ಸ್ವಲ್ಪ ದಿನ ನಮ್ಮ ಕಡೆ ಯಾವುದು ರಾಗಿ ಬುಡೋ ಟೈಮಲ್ಲಿ ಮಳೆ ಹುಯ್ಯುತ್ತಲ್ಲ, ಆ ಮಳೆ ಹುಯ್ದ್ರೆ ಸಾಕು ಎದ್ಬಿಡ್ತವೆ ಅಣಬೆ. ಸಾಕಾಗೋಷ್ಟು ಅಣಬೆ ಅವಾಗಂತೂ ನಮ್ಮ ಮನೆಗಳಲ್ಲಿ ಡೈಲಿ ಅಣಬೆ ಸಾರು. ಅವಾಗ ಫ್ರೆಂಡ್ಸ್ ನೋಡಿ, ನಾನು ಮಶ್ರೂಮ್ ಬಿರಿಯಾನಿಗೆ ಯಾರೋ ಒಬ್ರು ಕೇಳಿದ್ರು ಮಶ್ರೂಮ್ ಬಿರಿಯಾನಿಗೆ ಏನು ಹಾಕೊಂಡಿದ್ರಿ ಸಿಸ್ಟರ್ ಅಂತ. ನಾನು ರುಬ್ಬೋದಕ್ಕೆ ಒಂದು ಟೊಮೆಟೊ ಹಣ್ಣು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಂಡಿದ್ದೀನಿ. ಇದು ರುಬ್ಕೊಂಡ್ಬಿಟ್ಟು ಬರ್ತೀನಿ. ಹಾಗೆ ಒಂದು ಎರಡು ಗೆಡ್ಡೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಸ್ಪೈಸಸ್ಸು ನಾವು ಏನೇನು ಮನೇಲಿ ಚಕ್ಕೆ, ಲವಂಗ, ಏಲಕ್ಕಿ ಈ ಥರದ್ದು ಇರುತ್ತಲ್ಲ ಪಲಾವ್ ಎಲೆ, ಇದನ್ನು ಹಾಕ್ಬಿಟ್ಟು ಬಿರಿಯಾನಿ ಮಾಡೋದು. ಸದ್ಯಕ್ಕೆ ಇದನ್ನು ರುಬ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್ ಬನ್ನಿ ಇವಾಗ ಪಟಾಪಟ್ ಅಂತ ಮಶ್ರೂಮ್ ಬಿರಿಯಾನಿ ಮಾಡೋದು ತೋರಿಸ್ತೀನಿ. ತಪ್ಪಲಿ ಎಣ್ಣೆ ಬಿಟ್ಟು ತೊಗೊಂಬಂದಿದ್ದೀನಿ. ತಪ್ಪಲಿಗೆ ಸ್ಪೈಸಸ್ ಬಂದು ಪಲಾವ್ ಎಲೆ, ಚಕ್ಕೆ, ಲವಂಗ, ಮತ್ತು ಇದೆಂಥದ್ದು ಮರಾಠೆ ಮೊಗ್ಗೆನೋ, ಆಮೇಲೆ ಇದು ಓಂಕಾಳು, ಮೆಣಸು. ನನಗೆ ಪಲಾವ್ಗೆಲ್ಲ ಏನು ಹಾಕ್ಬೇಕಂದ್ರೆ ಈ ಮೆಣಸಿನ ಕಾಳು ಹಾಕ್ಬೇಕು. ಇದು ಫ್ಲೇವರ್ ಇದೆಯಲ್ಲ, ಇದು ತುಂಬ ಚೆನ್ನಾಗಿರುತ್ತೆ. ನಾನು ಪಲಾವ್ಗೂ ಅಷ್ಟೇ, ಬಿರಿಯಾನಿಗೂ ಅಷ್ಟೇ ಮೆಣಸು ಹಾಕ್ತೀನಿ. ಕೆಲವ್ರು ಹಾಕಲ್ಲ, ನಾನು ಹಾಕ್ತೀನಿ. ಇವಾಗ ಎಣ್ಣೆ ಕಾದ್ಮೇಲೆ ಇವನ್ನ ಹಾಕ್ತೀನಿ ನೋಡಿ. ಅವೆಲ್ಲ ಹಾಕ್ತಾ ನೀ ಎಣ್ಣೆನೆ ಕಾದಿಲ್ವಲ್ಲ, ಹಾಲೆ ಹಾಕಿದ್ದೀಯಾ? ಕಾದೈತೆ ಸುಮ್ಮನೆ. ಅವೇನ್ ಸ್ಪೈಸಸ್ ಚಿಡಿತಾವ ಎಣ್ಣೆಲಿ? ಇಲ್ಲ, ಬೇಕಾದ್ರೆ ಒಂದು ಈರುಳ್ಳಿ ಹಾಕ್ತೀನಿ ನೋಡು, ಟೆಸ್ಟ್ ಮಾಡ್ತೀನಿ ನೋಡು. ಜುಯಿ ಅಂತ ಇಲ್ವಾ ಸೌಂಡ್ ಗೊತ್ತೈತೆ. ನನ್ ಗಂಡಗೆ ಏನ್ ಗೊತ್ತಾ ಫ್ರೆಂಡ್ಸ್, ನಾನು ಸ್ಪೈಸಸ್ ಹಾಕಿದೀನಿ, ಎಣ್ಣೆ ಕಾದಿಲ್ಲ ಅಂತವ್ರು. ಎಣ್ಣೆ ಕಾದೈತೆ, ನನ್ ಕಿವಿ ಕೇಳ್ಸಲ್ವಾ? ಎಣ್ಣೆ ಹಾಕ್ತಕ್ಕೆ ಚರ್ರ ಅನ್ಬೇಕು, ಅವಾಗ ಹಾಕಿದ್ರೆ ಫುಲ್ ಎಲ್ಲ ಸೀದೈತವೆ ನೋಡಲ್ಲಿ. ಫಸ್ಟ್ ಎಲ್ಲ ಹಾಕ್ಬಿಡು, ಆಮೇಲೆ ಎಣ್ಣೆ ಊದ್ಬಿಡು. ಅದು ಕೆಲವರು ನಾನು ಯಾವ್ದೋ ಇದ್ರಲ್ಲಿ ನೋಡಿದೀನಿ, ಕೆಲವರು ಆಯಿಲ್ ಬಳಸ್ದಲ್ಲೇ ಅಡ್ಗೆ ಮಾಡ್ತಾರೆ ಗೊತ್ತಾ. ಎಣ್ಣೆನೆ ಬಳಸಲ್ಲ, ಜಾಸ್ತಿ ಎಣ್ಣೆ ಬಳಸಬಾರ್ದಂತ. ಆದ್ರೆ ನಾನು ಸ್ವಲ್ಪ ಜಾಸ್ತಿನೇ ಬಳಸ್ತೀನಿ. ಯಾಕೆ ಅಂತಂದ್ರೆ ಇದು ಏನು ಪಲಾವ್ಗೆ ಎಲ್ಲ ಮಾಡ್ತಾ ಇರ್ತೀನಿ, ಚಿತ್ರಾನ್ನ ಮಾಡ್ತಾ ಇರ್ತೀನಿ. ಹಾಗಾಗಿ ಇತ್ತೀಚೆಗೆ ಸ್ವಲ್ಪ ಲಿಮಿಟು. ಕೆಲವರು ಇನ್ನು ನನ್ಕಿನ್ನ ಜಾಸ್ತಿ ಎಣ್ಣೆ ಆಯಿಲ್ ಬಳಸ್ತಾರೆ, ಆಯಿಲ್ ಬಳಸಬಾರ್ದಂತೆ. ಆಮೇಲೆ ಏನು ಗೊತ್ತಾ, ಇನ್ನೊಂದೇನು ಗೊತ್ತಾ, ನಮ್ಮ ತಂಗಿ ಸೊಸೆ ಎಲ್ಲ ಕಾಯಿ ಬಿಡ್ತಾವಲ್ಲ, ಅವಾಗ ನಾವು ಕೊಬ್ಬರಿ ಮಾಡ್ತೀವಲ್ಲ, ಅವಾಗ ಏನು ಮಾಡೋದು ಗೊತ್ತಾ, ಕೊಬ್ಬರಿ ಎಣ್ಣೆ ಹಾಕ್ಸ್ಕೊಂಬಂದು ಸಾಂಬಾರ್ಗೆ ಹಾಕೋದು. ನನಗೆ ಹಾಸ್ಪಿಟಲ್ಲಿ ಡಾಕ್ಟ್ರು ಹೇಳಿದ್ದು ಅದೇನೆ, ಕೊಬ್ಬರಿ ಇದು ಮಾಮೂಲಿ ಆಯಿಲ್ ಎಲ್ಲ ಸಿಗುತ್ತಲ್ಲ, ಅದೆಲ್ಲ ಒಳ್ಳೇದಲ್ಲ. ಕೊಬ್ಬರಿ ಆಡಿಸ್ಬಿಟ್ಟು ಕೊಬ್ಬರಿ ಎಣ್ಣೆನ ಉಪಯೋಗಿಸಿ ಊಟಕ್ಕೆ, ಅಡುಗೆಗೆಲ್ಲ ಅಂತ ಹೇಳಿದ್ರು. ಕೊಬ್ಬರಿ ಎಣ್ಣೆ ಚಂದ. ಈಗ ಅಂದ್ರೆ ಕೊಬ್ಬರಿ ತಗೊಳಕ್ಕೆ ಆಗಲ್ಲ, ನಮ್ಮ ಮರಗಳಲ್ಲಿ ಬಿಡ್ಬೇಕು, ನಾವು ತಗೊಂಡೋಗಿ ಆಡಿಸ್ಬೇಕು. ಈ ಕೊಬ್ಬರಿ ನಮ್ಮ ಅಂಗಡಿ ಪಕ್ಕ ಐತಲ್ಲ, ಅಲ್ಲೆಲ್ಲ ಎಷ್ಟು ಜನ ಆಡಿಸ್ತಾರೆ ಗೊತ್ತಾ. ಕೊಬ್ಬರಿ ಒಂದು ಕೊಂಡ್ಕೊಳಕ್ಕೆ ಆಗಲ್ಲ. ಎಲ್ಲ ಪ್ರತಿಯೊಬ್ರು ಸ್ವಲ್ಪ ಅಂದ್ರೆ ಗೊತ್ತಿರೋ ಮಟ್ಟಿಗೆ ಎಲ್ಲ ಕೊಬ್ಬರಿ ಮತ್ತೆ ಶೇಂಗಾ ಬೀಜ, ಅದ್ರೊಳಗೆ ಬೆಲ್ಲ ಸ್ವಲ್ಪ, ಆಮೇಲೆ ಒಂದ್ ಸ್ವಲ್ಪ ಶುಂಠಿ, ಇವನ್ನೆಲ್ಲ ಹಾಕ್ಬಿಟ್ಟು ಆಡ್ಸ್ಕೊಂಡ್ಬಿಟ್ಟು ಮಡಿಕತ್ತಾರೆ. ಕೇರಳದಲ್ಲಿ ಕೊಬ್ಬರಿ ಎಣ್ಣೆ ನಂಗೆ ಸೆಟ್ ಆಗ್ಲಿಲ್ಲ ಅವಾಗ. ಅಲ್ಲಿ ನಾವು ಕೇರಳದಲ್ಲಿ ಇದ್ದಾಗ ಕೊಬ್ಬರಿ ಎಣ್ಣೆ ಯೂಸ್ ಆದ್ರೆ ನಮ್ಗೆ ಅದೇನೋ ಟೇಸ್ಟ್ ಇಷ್ಟನೇ ಆಗ್ತಾ ಇರ್ಲಿಲ್ಲ. ಅದ್ರಲ್ಲಿ ಏನಾದ್ರು ಒಂದು ತಿಂಡಿ ಕರೆದ್ರೆ ನಮ್ಗೆ ಇಷ್ಟ ಆಯ್ತಾ ಇರ್ಲಿಲ್ಲ. ಅದ್ ಯಾವಲ್ಲ ಒಂದ್ಸಲಿ ಒಡೆಗೆ ಹಾಕ್ಬಿಟ್ಟು ಒಡೆಗೆ ಬರಬರ್ ನೊರೆ ಉಕ್ಕೋಗಿತ್ತು. ನಮ್ ಕೇರಳದಲ್ಲಿ ಕೊಬ್ಬರಿ ಎಣ್ಣೆನೆ ಜಾಸ್ತಿ ಯೂಸ್ ಮಾಡ್ತೀವಿ. ಅಂದ್ರೆ ನಮ್ಗೆ ಅಂದ್ರೆ ಇದಾಗ್ತಾ ಇರ್ಲಿಲ್ಲ, ಅಭ್ಯಾಸ ಆಗ್ತಾ ಇದೆ, ಅಡ್ಜಸ್ಟ್ ಆಗ್ತಾ ಇರ್ಲಿಲ್ಲ ಕೊಬ್ಬರಿ ಎಣ್ಣೆ. ಕೊಬ್ಬರಿ ಜೊತೆಗೆ ಕಡ್ಲೆಕಾಯಿ ಎಲ್ಲ ಹಾಕ್ಬೇಕಂತ. ಅದು ಫುಲ್ಲು ಕೊಬ್ಬರಿ ಎಣ್ಣೆ. ಅಂದ್ರೆ ನಾವು ಅದು ಕೊಬ್ಬರಿಲಿ ಆಡಿಸಿದ್ದು. ನಾವು ಆಡಿಸ್ಬೇಕಾದ್ರೆ ಏನ್ ಗೊತ್ತಾ, ಸ್ವಲ್ಪ ಶೇಂಗಾ ಬೀಜ, ಆಮೇಲೆ ಬೆಲ್ಲ, ಶುಂಠಿ ಎಲ್ಲ ಹಾಕ್ಬಿಟ್ಟು ಆಡಿಸ್ಬೇಕು, ಚೆನ್ನಾಗಿರುತ್ತೆ ನೋಡಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕೋಣ. ಕರಿಬೇವಿನ ಸೊಪ್ಪು ಬಿರಿಯಾನಿ, ಕರಿಬೇವಿನ ಸೊಪ್ಪು ಬೇಡ, ಪಲಾವ್ ನನಗೆ ಬಿರಿಯಾನಿ ಇದೆ. ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇದೆ, ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಮಶ್ರೂಮ್ ಹಾಕ್ತೀನಿ. ಮಾವಿನಕಾಯಿ ಹಾಕ್ಬಿಡ್ಬೇಕು. ಮಾವಿನಕಾಯಿ ಹೊಸಲು ಚೆನ್ನಾಗಿ ಹಣ್ಣು ಮಾಡಿದ್ರೆ ಆ ಥರನ ಹೊಸಲು ಚೆನ್ನಾಗಿದ್ದ ಒಟ್ಟು ನಾವು ಹಣ್ಣು ಅಲ್ವಾ, ಹೊಸಲು ಚೆನ್ನಾಗಿದ್ದು. ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ಊಟಿ ಬೆಳ್ಳುಳ್ಳಿ ಅಂತ ಇದಕ್ಕೆ ನೋಡಿ,
ನಮ್ಮ ಅಂಗಡಿ ಕೊಟ್ಟು ಕಳ್ಸಿದ್ರು ಮಾವಿನಕಾಯಿ ಎಲ್ಲ. ಬೆಳ್ಳುಳ್ಳಿ ನಮ್ಮನೆಯವ್ರು ಕೆಲಸ ಮಾಡ್ತಾರಲ್ಲ ಅವ್ರ ಅಂಗಡಿಲಿ ಕೊಟ್ಟು ಕಳ್ಸಿದ್ದಾರೆ. ಇದು ಏನಿಲ್ಲ ಅಂದ್ರೆ ನನ್ಗೊಂದು 2 ತಿಂಗಳು ಇದೇ ಆಗುತ್ತೆ ಬೆಳ್ಳುಳ್ಳಿ. ಈ ಪೇಸ್ಟ್ ಕಾಯಿ ಆದ್ಮೇಲೆ ಊಟಿ ರುಬ್ಬಿ. ಊಟಿ ಬೆಳ್ಳುಳ್ಳಿ ಅಂತೆ ನೋಡಿ ಹೆಂಗಿದೆ ಅಂತ. ಊಟಿ ಬೆಳ್ಳುಳ್ಳಿ ಒಂಥರ ಎಲ್ಲ ಇವೇ ಒಂಥರ ಎಲ್ಲ ಯಾವ ಥರ ಒಣಗಿಸ್ಬಿಟ್ಟು ಎತ್ತಿಟ್ಕೋಬೇಕು. ಹಂಗೆ ಮಡಗಿದ್ದಾಯ್ತದೆ. ಆಮೇಲೆ ಮಾವಿನಕಾಯಿ ಕೊಟ್ಟು ಕಳ್ಸಿದ್ದಾರೆ, ಅದರಲ್ಲೂ ಹಣ್ಣಾಗಿದೆ ಒಂದೊಂದು. ಇಲ್ಲಿ ಅದು ಬೇರೆ ಮರದ್ದು, ಅದು ಯಾರು ಬೇರೆ ಕೊಟ್ಟರು, ಒಂದು 2 ಬೇರೆ ಕೊಟ್ಟರು. ಇನ್ನು ಮಕ್ಕಿದಾವಲ್ಲ ಮಾವಿನ ಅಡ ಹಾಕಿದ್ರೆ ಹಣ್ಣು ಆಯ್ತವೆ ಚೆನ್ನಾಗಿ. ಹಣ್ಣು ಮಾಡಿ ಇವಾಗ ರುಬ್ಬಿರೋಂಥ ಮಸಾಲೆನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ನೀರನ್ನ ನಾನು ಅಳತೆ ಮಾಡಿ ಹಾಕ್ತೀನಿ, ಅಕ್ಕಿ ಎಷ್ಟು ತಗೊಳ್ತೀನಿ ಅಂತ ಅಂದ್ಬಿಟ್ಟು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಇನ್ನು ಕೋಳಿ ಮರಿ ಎಷ್ಟು ಉಳ್ಕೊಂಡು ಹೋಗ್ತಾರೇನ? 3ರಿಂದ ಒಂದು ಸ್ವಲ್ಪ ದಪ್ಪ ಮಾಡೋ ಅಷ್ಟರೊಳಗೆ ಸಾಕ್ಬೇಕಾಗು ನೋಡಿ. ಇದ್ರೊಳಕ್ಕೆ ಹೆಂಗಿದೈತಿ ನೀರೊಳಗೆ ಬಿದ್ದು ನೀರು ಕುಡಿಯೋಕೆನೋ ಹೋಗೈತೆ. ಅದ್ರೊಳಗೆ ಈ ಕೋಳಿಗೆ ಅಷ್ಟು ಜ್ಞಾನ ಇಲ್ವಾ ಅಂತ. ಈ ಕೋಳಿ ಅದು ಸ್ವಲ್ಪ ನೀರು ನೋಡಲ್ಲ ಕಮ್ಮಿ ಅವಲ್ಲ, ಹಂಗಾಗಿ ಈ ಕೋಳಿಗೆ ಹೋಗ್ಲಿ ಎತ್ಕೋಬೇಕು ತಾನೆ, ಪುಕ್ಕ ಹಿಡಿದು ಎತ್ಬೇಕು ತಾನೆ. ಎತ್ತುದು ಅದು ವಸ್ತು ಇದು ಕರ್ಕೊಂಡು 7 ಮರಿಲಿ 4 ಮಡಿಕೊಂಡೈತೆ. ದಪ್ಪ ಬರೀ 3 ಮರದ 4 ಅದು ಆಮೇಲಿಂದ ತೆಗೆದು ಮಣಗಾಕ್ತಿಂತಾರೆ ಕೂತಾಗ್ತಿ. ಒಂದು ಸ್ವಲ್ಪ ಕೋಳಿ ಮರಿ ಒಂದು ಪಾವು ಕೋಳಿ ಆಗೊಂಡ್ರೂ ಕಷ್ಟ. ನಾನು ಮೊದಲೇ ಒಂದು 30-40 ಕೋಳಿ ಸಾಕಿದ್ದೆ. ಈಗ ಅದೆಲ್ಲ ಒಂದು ಬಾಲ ಹೋದಂಗೆ ಎಲ್ಲ ತೆಗ್ದಾಕ ಮಾಡ್ಬಿಡು. ಚೆನ್ನಾಗಿ ಮೇಯ್ತಾ ಇರ್ಬೇಕು. ಅವ್ಳು ಕುಳ್ಳೊಬ್ಳು ಕಿತ್ಕೊಬಿಡ್ತಾಳೆ. ಆ ಕಡೆ ಈ ಕಟ್ಟಿಲ್ಲ, ಇಲ್ಲೇ ಒಳ್ಳೆ ದರಕ್ಕೆ ಚೆನ್ನಾಗಿ ಇದು ಬೆಳೆದೈತೆ. ಎಲ್ಲಿ ಬೇಡ, ಇಲ್ಲೇ ಮೇಯ್ತವ್ತ. ಇಲ್ಲಿ ದಾರಕಾಯಿ ಐತೆ ಕಣ್ಣ. ಅಲ್ಲಿ ನಾಳೆ ಕಡ್ದಿಂತ ಎಲ್ಲ ಒಂದೇ ಸರಿ ಮೇಯ್ಸಕ್ಕಾಯ್ತದ. ಅಲ್ಲಡಿಲ್ಲ ಅದು ಎಂಥದ್ದು ಮಕ್ಕೊಡನ ಏನೋ ಕಾಲಿಗೆ ಹಾಯ್ಕೊಂಡು ಇದು ಮಾಡ್ತೈತಿ. ಯಾ ಇರು 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 ಅದು ತಗಸ್ಕೊ ಫಸ್ಟು. ಕಾಲೆತ್ತವ ಅವಕ್ಕೆ ಏನು ಗೊತ್ತಾಗುತ್ತೆ, ನೀನು ನೀಟಾಗಿ ಹಾಕ್ಬೇಕು. ಬಾ ಕಾಗಲ್ ತುಣ್ಗಿಂದಳ ಆಮೇಲೆ ನೋಡಿ ದಾರಕಾಯಲ್ಲ ಮೇಕಂಡು ಬದಿಗಾದಂಗೆ ಹೋಯ್ತಿಂತಾರೆ. ಬಾರಿ ತೆಗಿ, ಕಾಲು ತೆಗಿ. ನಿನಗೆ ಮೇಯ್ಸಕ್ಕೆ ಸಂತೆಗೆ ಅರ್ಧ ಹಾಕ್ಬಿಡ್ಬೇಕು. ನಿನ್ನನ್ನು ಹಾಕ್ತೀನಿ ಫಸ್ಟ್. ನಾನು ಅವಳು ಹಾಕಲ್ಲ, ಫಸ್ಟ್ ನಿನ್ನ ಹಾಕ್ತೀನಿ. ಗೊಂಬೆ ಹರಾಜ್ ಹಾಕ್ಬರ ಬಾ ಶಿವರಾಮನ. ಎತ್ತಾಗ ನೀನು ಅದು ಕಾಲಿಗೆ ಇದು ಹಾಕ್ಬಿಟ್ಟು ಬಂದಿದ್ಯಾ ಒಳ್ಳೆಯ ನೀಟಾಗಿ. ಅದನ್ನ ಇದು ಎಂಥದಪ್ಪ ಮಕ್ಕೋಡನ್ನ ನೀಟಾಗಿ ಹಾಕೋದ್ಬಿಟ್ಟು ಅದು ಕಾಲಿಗೆ ತಗ್ಲಾಕಂಡು ಸುಮ್ಮನೆ ನಿಂತವಳು ಅವಳು ಬೆಳಗಿಂದಲೂ. ಇಷ್ಟೊಳಗೆ ಅರ್ಧ ಕಾಲು ಹೊಟ್ಟೆ ತುಂಬಿಸ್ಕೊಳ್ಳೋಳು ಇಷ್ಟೊಳಗೆ. ಅವಳು ಅಲ್ಲೇ ಈ ಬದಿನಲ್ಲಿ ಕೆರಿತಾಳೆ. ಗೊಂಬೆ ಗೊಂಬೆ ಇವಳು ಹುಲ್ ಮೇಯ್ತಾವಳು. ನಾನು ಅಲ್ಲಿ ಕಟ್ಟು ಅಲ್ಲಿ ಮೇವೈತೆ ಅಂದಿದ್ದೆ. ಮುಚ್ಚು ಬಾಯಿ, ಎಷ್ಟು ಮಾತಾಡ್ತಿ. ಇಲ್ಲ ನಿನಗೆ ಗೊತ್ತಾ ಮೇಯಲ್ಲ ಅಂತ. ನಾನು 3 ಗಂಟೆ ಆದ್ರೆ ಸಾಕು ಎಲ್ಲ ಬಿಟ್ಕೊಂಡು 6 ಗಂಟೆವರೆಗೂ ಮೇಯಿಸ್ತೀನಿ. ನನಗೆ ಹೇಳಕ್ ಹೋಗ್ತೀಯ. ನಿನ್ನೆ ಓಡಿಸ್ಬಿಟ್ರೆ ಆಯ್ತದ ಬಾತ್ಲೆ. ಅವ್ರನ್ನ ಬೇಡ, ನಿನ್ನೂ ಆ ಕ್ಯಾಂದನ್ನು ಮನೆ ಬಿಟ್ಟು ಓಡಿಸ್ತೀನಿ ಫಸ್ಟು. ಆ ಕ್ಯಾಂದನ್ನು ನಿನ್ನೂ ಫಸ್ಟ್ ಮನೆ ಬಿಟ್ಟು ಓಡಿಸ್ತೀನಿ.
ಬರೀ ಕೈಯಲ್ಲಿ ಕಾಂಗ್ರೆಸ್ ಗಿಡ ಕೀಳ್ಬೇಡ 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 ಅಂತ ಹೇಳಿ ಹೇಳಿ ನನಗೂ ಸಾಕಾಗೋಯ್ತು. ನೋಡಿಲಿ ದಾರಿಲಿ ಏನಾರು ಮನೆಗಿದ್ರು ಕಾಣಿಸಲ್ಲ ಪೆರೊಳಗೆ ಡ್ಯಾಮೇಜ್ ಆಗಿರೋ ನೋಡ ಇದು ಮಾಡು. ಮಾವಿನಕಾಯಿ ಅಕ್ಕಿ ರೆಡಿ ಮಾಡ್ಕೊಂಡ್ರೆ ದೀಕ್ಷೆ ಪಾತ್ರೆಗೆ ಸೀಟ್ಬಿಟ್ಟು ಹಾಕೋದು. ಆಮೇಲೆ ಇದ್ರ ಮೇಲೆ ಮತ್ತೆ ಹುಲ್ಲು ಹಾಕೋದು, ಮತ್ತೆನೇ ಹುಲ್ಲು ಮುಚ್ಚಿಬಿಟ್ಟು ಇಕ್ಕೋದು. ವಾಸಲ್ಲಿ ಚೆನ್ನಾಗಿ ಹಣ್ಣಾಯ್ತು, ಅದೇ ಥರ ಹಣ್ಣು ಮಾಡಬೇಕು. ಇಲ್ಲ ಕೋಳಿ ಕುಣಿಸ್ಬಿಡ್ತೀನಿ ತಡಿ ಮೇಕೆ ಕಾವಿಗೆ. ನಿಮ್ಮ ಕಡೆ ಯಾರು ನೆಂಟರು ಬರ್ತಾರ ಹೊತ್ತಂತ ಮುಂಚೆ ಹೋಗ್ತಾನೆ. ನಮ್ಮ ಕಡೆಕಿನ್ನ ನಿನಗೆ ಬಳಗಗಳು ಜಾಸ್ತಿ ಆಗ್ತದೆ. ನಮ್ಮ ಕಡೆ ಬಂದರೆ ನಮ್ಮ ಅಪ್ಪ ಬರ್ತದೆ, ನಮ್ಮ ದೊಡ್ಡಪ್ಪನ ಮಕ್ಕಳು ಒಂದು ಇಬ್ರು ಬರ್ತಾರೆ ಅಷ್ಟೇ. ಅದನ್ನ ಬಿಟ್ಟರೆ ನನ್ನ ಕಡೆ ಬಳಗ ಅಂತ ಯಾರಿಲ್ಲ ಫ್ರೆಂಡ್ಸ್. ನಂಗೆ ಅಣ್ಣನ ಕಡೆ ಬಳಗನೇ ಜಾಸ್ತಿ. ಇದ್ರ ಕಡೆ ಬಳಗಿಲ್ವಾ? ನಮ್ಮ ಅಪ್ಪನ ಕರ್ಕೊಂಬಂದು ದೊಡ್ಡಪ್ಪನ ಅವರು ನಮ್ಮ ಅಪ್ಪನ ಜೊತೆ ಬರ್ತಾರೆ ಅಷ್ಟೇ. ಅದು ಬಿಟ್ಟರೆ ನನಗೆ ಅದಕ್ಕೆ ಮಶ್ರೂಮ್ ಬಿರಿಯಾನಿ ಜಲ್ದಿ ರೆಡಿ ಮಾಡು. ಅಷ್ಟು ಬಿಟ್ಟರೆ ಅವ್ರು ನನಗೆ ಅಂತ ನನ್ನ ಬಳಗದಲ್ಲಿ ಇನ್ಯಾರು ಬರಲ್ಲ. ನೋಡಿ ವರ್ಷಕ್ಕಿದ್ದೀನಿ ಆಯ್ತಲ್ಲ, ಇದ್ರೊಳಗೆ ಹುಲ್ಲು ಹಾಕ್ಬೇಕು. ಸದಿಕಿಗೆ ಅಕ್ಕಿ ಹಾಕ್ತೀನಿ. ನಮ್ಮ ಸ್ಕೂಲಿಗೆ ಟೈಮ್ ಆಯ್ತು. ಏನವ ತಡೆ, ಈಗ ಅಕ್ಕಿ ಆಗ್ತೈತೆ. ಮಾಮೂಲಿ ಬಿರಿಯಾನಿ ಇನ್ನೂ ದಮ್ಮಾಗಿ ಹುಲ್ಲು ಇದ್ರ ಮ್ಯಾಕೆ ಹಾಕ್ಬಿಡಂತಾರ. ಬೇಗ ಅನ್ನ ಆಯ್ತವೆ. ಹಂಗ ಸದ್ಯ ನಮಗೆ ರಾಗಿ ಹುಲ್ಲಾರ ಐತಲ್ಲ ಬಾ. ಆಮ್ಯಾಕೆ ಅದಿಲ್ಲ ಅಂದ್ರೆ ಆಮೇಲೆ ಯಾವ್ದು ಹಾಕ್ಬೇಕಾಯ್ತು. ಅಕ್ಕಿ ಹಾಕಿದ್ದೀನಿ, ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಅವಾಗ ನೀನು ಹಸಿ ಐತೆ ಅಂತ ತಿನ್ನಲ್ಲ, ಹಂಗೆ ತೆಗ್ದು ಹಾಕ್ತೀನಿ. ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಇದಕ್ಕೆ ಮತ್ತೆ ಇನ್ನು ಯಾವ ಬೇರೆ ಏನು ಮಸಾಲೆ ಇಲ್ಲ. ಜಾಸ್ತಿ ಮಸಾಲ ಆದ್ರೂ ತಿನ್ನಕ್ಕಲ್ಲ, ಸುಮ್ಮನೆ ಲೈಟ್ ಆಗಿರ್ಬೇಕು. ಈಗ ಕೊಡು 100 ಲೀಟ್ ಕೊಡಿ. ಈಗ ಹೇಳ್ತೀನಿ ಮಸಾಲೆ ಇಲ್ವಲ್ಲ, ಅದಕ್ಕೋಸ್ಕರ ಹಾಕಿಲ್ಲ ಫ್ರೆಂಡ್ಸ್. ನಾನು ಚಿಕನ್ ಮಸಾಲ ಗರಂ ಮಸಾಲ ಎಲ್ಲ ಇದ್ರೆ ಹಾಕ್ತೀನಿ. ಅವು ಯಾವ ಮಸಾಲೆ ಇಲ್ಲ, ಅದಕ್ಕೋಸ್ಕರ ಮನೆಯಲ್ಲಿರೋದನ್ನೇ ರುಬ್ಬಿಟ್ಟು ಹಾಕಿದ್ದೀನಿ. ಎಲ್ಲ ಕಾಲೇ ಐತೇನು? ಎಲ್ಲ ಕಾಲೇ ಯಾವ ಮಸಾಲೆನೂ ಇಲ್ಲ. ಮಶ್ರೂಮ್ ಬಿರಿಯಾನಿ ರೆಡಿ ಆಗ್ತೈತೆ ಫ್ರೆಂಡ್ಸ್. ಘಮ ಘಮ ಅಂತೈತೆ. ಬೆಳಿಗ್ಗೆನೆ ಒಲೆ ಮೇಲೆ ಮಾಡಿರೋ ಮಶ್ರೂಮ್ ಪಲಾವ್. ನಾನು ಬಿರಿಯಾನಿ ಅನ್ನಲ್ಲ, ಮಸಾಲೆ ಇದೊಂಚೂರು ಈರುಳ್ಳಿಗೆ ಹಾಕಿದೆಯಲ್ಲವಾ, ರುಬ್ಬದ್ರೊಳಿಕೆ ಸಖತ್ತ ಘಮ ಘಮ ಅಂತೈತೆ. ಆಮೇಲೆ ಇನ್ನೊಂದು ಏನಂದ್ರೆ ಫ್ರೆಂಡ್ಸ್, ನನಗೆ ಇವಾಗ ಗೊತ್ತಾಯ್ತು. ಏನು ಗೊತ್ತಾ, ಇವ್ರ ಕಡೆ ನೆಂಟರು ಬಂದಿದ್ದಲ್ಲ, ಈಗ ಬಿರಿಯಾನಿ ಮಾಡಿದ್ನಲ್ಲ ಅವತ್ತು ನೆಂಟರು ಬಂದಿದ್ದಲ್ಲ, ಅವತ್ತು ಅವ್ರೊಂದು ವಿಷಯ ಹೇಳಿದ್ರು. ಏನು ಗೊತ್ತಾ, ಹೆಂಗೋ ಆರಾಮಾಗಿ ಇಬ್ರು ಹೆಂಗೋ ಲೈಫಲ್ಲಿ ಸೆಟ್ಲ್ ಆದ್ರಿ, ಹೆಂಗೋ ಒಳ್ಳೆ ಚೆನ್ನಾಗಿದ್ದೀರಾ, ಆರಾಮಾಗಿರಿ. ಇದು ಮಕ್ಕಳಿಲ್ಲ ಅಂತಂದರೆ ಮುಂದೆ ಒಂದಿನ ಹಾಗೆ ಆಗುತ್ತೆ. ಏನು ನಿಮ್ಗೇನು ಏಜ್ ಆಗಿಲ್ಲ, ಆಯ್ತದೆ, ಅದೇನು ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ಹಂಗೆ ಹಿಂಗೆ ಅಂತ ಅಂತಿಲ್ಲ. ಆಮೇಲೆ ಇನ್ನೊಂದು ಹೆಂಗೋ ಅತ್ಲಾಗೆ ಬೇಡ ನಿನ್ನ ಮದುವೆ ಆಗೋದು ಬೇಡ ಬೇಡ ಅಂತ ಅಂದಿದ್ದು ನಾವೆಲ್ಲರೂ. ಇವನು ನಿನ್ನೇ ಹಠ ಮಾಡ್ಬಿಟ್ಟು ಮದುವೆ ಆದ. ಅದು ರಾತ್ರಿ ಹೊತ್ತೇನೋ ಮುನ್ಸ್ಕೊಂಬಿಟ್ಟು ವಾಪಸ್ ಬಂದೇ ಬಿಟ್ಟಿದ್ದ ಮನೆಯಿಂದವ. ನಾವು ಬೇಡ ಬೇಡ ಅಂತ ಬೇಡ ಅಂತ ಅಂದಿದ್ರು. ಬೇಡ 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 ಅಂತ ಅಂದ್ಬಿಟ್ಟಿದ್ರಂತ ಎಲ್ಲರೂ. ಈ ಮಾತು ಹೇಳಲೇ ಇಲ್ಲ ನನ್ನ ಗಂಡ ಫಸ್ಟು. ನನಗೆ ಗೊತ್ತಿದ್ದು ಅಂದರೆ ನಮ್ಮ ಮನೇಲಿ ನಮ್ಮ ಅಪ್ಪನಿಗೆ ಇಷ್ಟ ಇರಲಿಲ್ಲ. ಆಮೇಲೆ ನಮ್ಮ ಅಪ್ಪ ಒಪ್ಕತ್ತು. ಇನ್ನು ಮಿಕ್ತಾರ್ಗೆ ಯಾರಿಗೂ ಇವ್ರ ಫ್ಯಾಮಿಲಿಲಿ ಯಾರಿಗೂ ಇಷ್ಟ ಇರಲಿಲ್ಲ. ಎಲ್ಲರೂ ಪ್ರತಿಯೊಬ್ಬರು ಹಂಗೆ ಅಂದಿದ್ರಂತೆ ಬೇಡ ಬೇಡ ಅಂತ ಅಂದ್ಬಿಟ್ಟು. ನನ್ನ ಗಂಡ ಮದುವೆ ಆಗೋದಕ್ಕಿಂತ ಮುಂಚೆ ನನಗೆ ₹1 ಖರ್ಚು ಮಾಡಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ₹1. ನಾನು ಹಾಸ್ಟೆಲಲ್ಲಿ ಇದ್ನಲ್ಲ, ಆವಾಗ ಏನಂತ ಅಂದರೆ ನಮಗೆ ವಾರಕ್ಕೆ 3 ಕಾಯಿನ್ ಕೊಡ್ತಾ ಇದ್ದಿದ್ದು. ಕಾಯಿನ್ ಬಾಕ್ಸ್ ಇತ್ತು, ಮೊಬೈಲ್ ಎಲ್ಲ ಯೂಸ್ ಇರಲಿಲ್ಲ. ಅದರಲ್ಲಿ 2 ಕಾಯಿನು ನಮ್ಮ ಗಂಡಂಗೆ ಅಲ್ಲ, ನಮ್ಮ ಮನೆಯವ್ರಿಗೆ, ನಮ್ಮ ತಮ್ಮನೆಗೆ, ನಮ್ಮ ಅಮ್ಮಂಗೆ. ಇನ್ನು 1 ಕಾಯಿನಲ್ಲೆಲ್ಲ ನನ್ನ ಗಂಡಗೆ ಫೋನ್ ಮಾಡಿವೆ. ಅದರಲ್ಲೇ ಹೆಂಗೆ ಲವ್ ಸ್ಟಾರ್ಟ್ ಆಗ್ಬಿಡ್ತು ನನ್ನ ಗಂಡನಿಗೆ ಅಂತ. ಇವ್ರು ನೋಡಿದ್ರೆ ಕೇಳ್ದಲ್ಲ, ಬೆಂಗಳೂರಲ್ಲೇ ಇದ್ರು. ನಾವು ಎಷ್ಟು 6 ತಿಂಗಳಿಗೆ ವರ್ಷಕ್ಕೆ ಒಂದ್ಸಲಿ ಮಕ ನೋಡ್ತಿದ್ದಿದ್ದು ಅಷ್ಟೇ. ಅದರಲ್ಲೂ ನನ್ನ ಗಂಡ ನನ್ನೇ ಹೆಂಗೆ ಮದುವೆ ಆಯ್ತೀನಿ ಅಂತ ಹಠ ಮಾಡಿದ್ರು ಅಂತ ಅದೇ ನನಗೆ ಪ್ರಶ್ನೆ, ತಲೆಯಲ್ಲಿ ಪ್ರಶ್ನೆ ಓಡ್ತೈತೆ. ಆದ್ರೆ ಎಲ್ಲ ಕೊನೆಗೆ ಅವರೇ ನಿಂತು ಮದುವೆ ಮಾಡಿದ್ರಲ್ಲ. ಆಮೇಲೆ ಏನಂದ್ರೆ ಫ್ರೆಂಡ್ಸ್, ಯಾರೂ ಒಪ್ಪಿರ್ಲಿಲ್ಲ ನಮ್ಮ ಮದುವೆ ಆಗುತ್ತೆ ಅಂತ. ಆಮೇಲೆ 100% ನನಗೆ ನಂಬಿಕೆ ಐತಿ. ಯಾಕೆ ಅಂತ ಅಂದರೆ ಟೈಮ್ ಪಾಸ್ ಪ್ರೀತಿ ಆಗಿದ್ರೆ ಅದರಲ್ಲಿ ನಂಬಿಕೆ ಇರಲಿಲ್ಲ. ಯಾಕೆ ಅಂತ ಅಂದರೆ
ಏನೋ ಒಂಥರ ನಮ್ಮಿಬ್ರಲ್ಲಿ ಏನೋ ಒಂಥರ ಫೀಲ್ ಇತ್ತು ಅಂದ್ರೆ ಯಾರೇ ನೀವು ಅಂದ್ರೆ ಇದ್ದಾಗ ಈಗ ಒಂದ್ ಯಾವ್ದೋ ಒಂದ್ ಫಿಲ್ಮ್ ಇದೆಯಲ್ಲ ಯಾವ್ದು ಹೇಳೋದು ಅದೇ ಅವ್ರ ಬಸ್ ಮೇಲೆಲ್ಲ ಬರೆಯೋದು ಗಣೇಶಂದ್ ಒಂದ್ ಮೂವಿ ಐತಲ್ಲ ನೋಟ್ ಮೇಲೆಲ್ಲ ಬರೆಯೋದು ಸೋರೆಕಾಯಲ್ಲೆಲ್ಲ ಬರೆಯೋದು ಆತರ ಒಂದು ಮೂವಿ ಐತಲ್ಲ ನೀನು ಬಸ್ ಮೇಲೆ ಬರೀತಿದ್ದ ಬಸ್ ಮೇಲಲ್ಲ ಅಲ್ಲ ಆತರ ಅಂದ್ರೆ ನಾವು ಯಾವಾಗ್ಲೂ ಎನಿ ಟೈಮ್ ಮಾತಾಡ್ಕೊಂಡು ಜೊತೆಲಿ ಇದ್ದಿದ್ರೆ ಅಷ್ಟು ಪ್ರೀತಿ ಇರ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಅಲ್ವಾ ಯಾವಾಗ್ಲೋ ಒಂದ್ ಟೈಮ್ ಫೋನ್ ಮಾಡ್ಕೊಂಡು ಅದು ಒಂದ್ ಕಾಯಿನಿ 2 ಕಾಯಿನಲ್ಲಿ ಮಾತಾಡ್ಕೊಂಡಿರೋದ್ರಿಂದ ಫೋನ್ ಬರೋದನ್ನೇ ಕಾಯ್ತಾರ ಅದು ಯಾವ್ದು 111 ಸೊಟ್ಟಿತ್ತು ಅದು ಏನ್ 20 ಸಲ ಆಪ್ ಆಗೋದು ಹಳೇ ಸೊಟ್ಟು ಹಂಗೆ ನಮ್ದು 5 ವರ್ಷದ ಪ್ರೀತಿ ಅಲ್ವಾ ಅವಾಗೆಲ್ಲ ಕೀಪ್ಯಾಡ್ 5 ವರ್ಷದ ಲವ್ ನಮ್ದು ಕೀಪ್ಯಾಡ್ಗಳು ಆದ್ರೆ ಫೋನ್ ಮಾಡ್ತಿದ್ದೆ ತಿಂಗಳಿಗೆ ಒಂದೇ ಸಲ ನಾವು ಅದು 2 ಕಾಯಿನೂ ಅಷ್ಟೇನೆ ತಿಂಗಳಿಗೆ ಒಂದ್ಸಲಿ ಮಾತಾಡ್ತಿದ್ದು ಅವಾಗ ಸ್ಕ್ರೀನ್ ಟಚ್ ಮೊಬೈಲ್ ಇರ್ಲಿಲ್ಲ ಅವಾಗ 1100 ಬರೋದು ನಮ್ಮನೇಲಿ ನಾನು ಹೊರಗಡೆ ಬರ್ಬೇಕಂದ್ರೆ ನಮ್ಮ ಅಮ್ಮನೇ ಬರ್ಬೇಕಾಯ್ತು ಪೇರೆಂಟ್ಸ್ ಬಂದು ಕರ್ಕೊಂಡ್ ಬರ್ಬೇಕಾಯ್ತು ಶಾಪಿಂಗರಾಗ್ಲಿ ಊರಿಗಾರಾಗ್ಲಿ ಅವ್ರು ಬಂದು ನಾವು ಫೋಟೋ ಕೊಟ್ಟಿರ್ತೀವಲ್ಲ ಫ್ಯಾಮಿಲಿ ಫೋಟೋ ಅದನ್ನ ನೋಡಿ ಅವರು ಈಚೆ ಕಳಿಸ್ತಾ ಇದ್ರು ನಾನು ಒಂದ್ಸಲಿ ಇವ್ರಿಗೆ ಒಂದ್ಸಲಿ ಹೇಳ್ಬಿಟ್ಟಿದೀನಿ ಊರಿಗೆ ಬರ್ತೀನಿ ಅಂತ ಇವ್ರು ಅಲ್ಲ ಹೇಳೇ ಇರ್ಲಿಲ್ಲ ಅಲ್ವಾ ನಿನ್ಗೆ ಇವ್ರೇ ಹಾಸನ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಾವು ಬಸ್ ಹತ್ತಕ್ ಬಂದಿದೀವಿ ನಮ್ಮ ಅಮ್ಮನ ನಾನು ಇವ್ರು ನೋಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಆ ಕಡೆ ಸೈಡ್ ಇದಾರೆ ಆಮೇಲೆ ನಮ್ಮಮ್ಮ ಅಲ್ಲಿ 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 ಯಾವ ಒಂದ್ಸರಿ 1 ತಿಂಗಳು ಮುಂಚೆನೆ ಹೇಳಿದ್ದೆ ನೀನು ಈಗ ಬರ್ತಿ ಊರಿಗೆ ಅಂತ 1 ತಿಂಗಳು ಮುಂಚೆ ಹೇಳಿದೆ ಡೈರೆಕ್ಟ್ ಬೆಂಗಳೂರಿಂದ ಅಲ್ಲಿಗೆ ಬಂದಿದ್ದೆ ಹಾಸನಕ್ಕೆ ಡೈರೆಕ್ಟ್ ಆಗಿ ಬೆಂಗಳೂರಿಂದ ಹಾಸನಕ್ಕೆ ಬಂದ್ಬಿಟ್ಟಾರೆ ಆಮೇಲೆ ಏನಂತ ಅಂದ್ರೆ ನಾವು ಈ ಸೈಡ್ ನಿಂತಿದೀವಿ ಬಸ್ ಹತ್ತೆ ಟಿಪ್ಟೂರ್ ಬಸ್ ಹತ್ತಕ್ಕಿಂತ ನಾವ್ ಈ ಸೈಡ್ ನಿಂತಿದೀವಿ ಇವ್ರು ನೋಡಿದ್ರೆ ಆ ಸೈಡು ಮುಖಾಮುಖಿ ಡೈರೆಕ್ಟ್ ಅಂದ್ರೆ ಇವ್ರು ಬಂದು ನಮ್ ಜೊತೆ ಉಳ್ಕೊಳ್ಳೇ ಇಲ್ಲ ಇಳಿಲೇ ಇಲ್ಲ ನಮ್ಮೂರಿಗೆ ಬರ್ಲೇ ಇಲ್ಲ ಮತ್ತೆ ಬಸ್ಸಲ್ಲೇ ಮಾತಾಡ್ಸ್ಬಿಟ್ಟು ಹಂಗೆ ಇವ್ರ ಊರಿಗೆ ಹೋದ್ರು ಅದು ಕೋ ಇನ್ಸಿಡೆಂಟ್ ಅಂತಾರಲ್ಲ ಹಂಗೆ ಜಸ್ಟ್ ಮಿಸ್ ಆಗಿದ್ರು ನೀವು ಊರ್ ಹೊಂಟೋಗ್ರಿ ನಾನು ಕಾದು ಬತ್ತೀನಿ ಅಂತ ಅನ್ಬಿಟ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ವಿ ಆಮೇಲೆ ಇನ್ನೊಂದ್ ಏನಂತಂದ್ರೆ ನನ್ ಗಂಡ ಮದ್ವೆಕಿನ್ನ ಮುಂಚೆ ಲವ್ ಮಾಡ್ಬೇಕಾದ್ರೆ 1 ರೂಪಾಯಿ ನನಗೆ ಖರ್ಚು ಮಾಡಿಲ್ಲ ಫ್ರೆಂಡ್ಸ್ ನಿಜವಾಗ್ಲು ಅದ್ ಏನೋ ಅದ್ ಹೆಂಗೆ ಪ್ಯೂರ್ ಲವ್ ಆಯ್ತೋ ಗೊತ್ತಿಲ್ಲ ನನ್ ಗಂಡ 1 ರೂಪಾಯಿ ಖರ್ಚು ಮಾಡಿಲ್ಲ ಈಗಿನ ಕಾಲದಲ್ಲಿ ಖರ್ಚು ಮಾಡ್ಲಿಲ್ಲ ಅಂದ್ರೆ ಪ್ರೀತಿನೇ ಹುಟ್ಟಲ್ಲ ಅದ್ರಲ್ಲಿ 1 ರೂಪಾಯಿ ಖರ್ಚು ಮಾಡ್ಲಿಲ್ಲ ನನ್ ಗಂಡ ನನ್ನ ಹತ್ರನೇ ನಾನು ಅಕಸ್ಮಾತ್ ಹಾಸನಕ್ಕೆ ಏನಾದ್ರು ಬತ್ತಂದ್ರೆ ನಾನೇನೋ ಶಾಪಿಂಗ್ ಬಂದಾಗ ಹಾಸನಕ್ಕೆ ಏನಾದ್ರು ಬತ್ತಂತ ಅಂದ್ರೆ ನಂತಾನೇ ಬಸ್ ಚಾರ್ಜ್ ಇಸ್ಕೊಂಡು ಹೋಗೋರು ಪರ್ಸ್ ಕಿತ್ಕೊಂಡ್ಬಿಟ್ಟು ನಂತಾನೇ ಬಸ್ ಚಾರ್ಜ್ ಎತ್ತಾಯ್ಕೊಂಡು ಹೋಗೋರು ನಾನು ಯಾವಲ್ಲ ನಿನಗೆ ಒಂದೇ ಒಂದ್ಸಲ ನನ್ನ ದುಡ್ಡಲ್ಲಿ ಸೀರೆ ಕೊಡ್ಸಿದ್ದೆ ಇನ್ನೇನ್ ಎಂಗೇಜ್ಮೆಂಟ್ ಹತ್ರ ಇತ್ತೇನೋ ಎಂಗೇಜ್ಮೆಂಟಿಗೆ ಅದೇ ಸೀರೆ ಹುಟ್ಟಿದ್ದು ಅವಾಗ ಒಂದ್ ಸೀರೆ ಕೊಡ್ಸಿದ್ರು ನೋಡಪ್ಪ ಅದು ಎಷ್ಟು ಮುಂಚೆ ಒಂದ್ ಸೀರೆ ಅಷ್ಟೇ 1200 300 ಒಂದ್ ಸೀರೆ ನನಗೊಂದ್ ಸೀರೆ ಆಮೇಲೆ ನಮ್ಮ ಅಮ್ಮಂಗ್ ಒಂದ್ 600 ರೂಪಾಯಿ ಸೀರೆ ಇವೆರಡ ಕೊಡ್ಸಿದ್ರು ಅಷ್ಟೇ ನೀನ್ ಮದುವೆ ನೋಡ್ಬಿಟ್ಟು 1300 ಖರ್ಚು ಮಾಡ್ದಲ್ಲೇ ನನ್ನ ಲವ್ ಮಾಡ್ಬಿಟ್ಟು ಮದುವೆ ಆಗ್ಬಿಟ್ಟು ಬಂದಾರೆ ಒಂದ್ ಟೈಮ್ ನಾನು ಹೋದಾಗ ಬಸ್ ಚಾರ್ಜ್ ಇರ್ತಿಲ್ಲ ಇವಳು ತಾನೇ ಇಸ್ಕೊಂಡ್ ಬಂದ್ಬಿಡುವೆ ಇವಳು ಪಾಪ ಖರ್ಚು ಮಾಡಿಕೊಂಡಿರಲ್ಲ 50-100 ರೂಪಾಯಿ ಅದ್ರಲ್ಲೇ ಕಿತ್ಕೊಂಡ್ಬರ್ಬೇಕು ಕೊಡ್ತಿದ್ದೆ ನಮ್ಮಮ್ಮ ಕೊಡ್ತಿದ್ದೆ ಎಷ್ಟು ನಾನು ಹಾಸನಕ್ಕೆ ಹೋಗ್ಬೇಕಾದ್ರೆ ಮನೆಗೆ ಬಂದ ನಾನು ಹಾಸನಕ್ಕೆ ಹೋಗ್ಬೇಕಾರೆ ಏನೋ ಒಂದು 200 ರೂಪಾಯಿ ಏನೋ ಕೊಡೋದು ಬಸ್ ಚಾರ್ಜ್ ಏನು ಒಂದ್ 30 ರೂಪಾಯಿ ಆಗೋದೇನೋ ಅಷ್ಟೇನೆ ಇನ್ನೊಂದ್ 150-200 ರೂಪಾಯಿ ಖರ್ಚಿಗೆ ಕೊಡೋದು ಅಷ್ಟೇನೆ ಅದ್ರಲ್ಲಿ ಇವ್ರ 100 ರೂಪಾಯಿ ಕಿತ್ಕೊಂಡು ಹೊಟ್ಟೋಗೋರು ಬಸ್ ನನ್ ಜೊತೆ ಬಂದು ಅಲ್ಲಿಂದ ನನ್ ಜೊತೆ ಬಂದ್ರೆ ಬಸ್ ಚಾರ್ಜ್ ನಾನೇ ಹಾಕ್ಬೇಕಾಯ್ತು ಇವ್ರಿಗೆ ಎಂತ ಇದು ಮಾಡಿ ಆದ್ರೆ ನನಗೆ ಅಷ್ಟು ಅವಾಗ ಇದಿರ್ಲಿಲ್ಲ ಎಂತಂದ್ರೆ ಖರ್ಚು ಮಾಡ್ಬೇಕು ಅಂತ ಕಿತ್ಕೋಬೇಕು ಅಂತ ಇದ್ ಮಾಡ್ಬೇಕಂತ ನನ್ಗೆ ಅಷ್ಟು ನಮಗೂ ಅಷ್ಟು ಇರ್ಲಿಲ್ಲ ಎತ್ತು ಇದ ನಮಗೂ ಅಷ್ಟು ಲವ್ ಮಾಡಿದ ಹುಡುಗಿ ಅದು ಕೊಡ್ಸ್ಬೇಕು ಇದು ಕೊಡ್ಸ್ಬೇಕು ಅಂತ ನಮಗೂ ಇರ್ಲಿಲ್ಲ ಹಂಗಲ್ಲ ಈಗ ಯಾರೇ ಆದ್ರೂ ಖರ್ಚು ಮಾಡ್ಲಿಲ್ಲ ಅಂದ್ರೆ ಅವ್ರನ್ನ ಕೇವಲವಾಗಿ ನೋಡ್ತಾರೆ ಓಕೆನಾ ನಾನ್ ನೋಡು ನೀನ್ ಏನು ಕೊಡಿಸಿಲ್ಲ ಅಂದ್ರು ನಿನ್ನ ಏನು 100% ಇದ್ ಮಾಡ್ಕೊಂಡ್ ಲವ್ ಮಾಡಿ ಮದ್ವೆ ಆಗಿರೋದು ನೀನ್ ಹೆಂಗ್ ನೋಡ್ಕೋಬೇಕು ಅಂತ ನೀವು ಹೇಳ್ತೀರಾ ಏನಂತ ಅಣ್ಣ ನಿಮ್ಗೆ ಸಖತ್ ಹೆಲ್ಪ್ ಮಾಡ್ತಾರೆ ಅಂತ ಅದಕ್ಕೆ ಫ್ರೆಂಡ್ಸ್ ಯಾಕೆ ಅಂತ ಅಂದ್ರೆ ನೋಡಿ 1 ರೂಪಾಯಿ ಖರ್ಚು ಮಾಡಿದಾಗ 5 ವರ್ಷ ವೆಯ್ಟ್ ಮಾಡಿ ಅದು ಎಲ್ಲ ಬೇಡ ಅಂದಾಗ ಅವ್ರನ್ನೆಲ್ಲ ಒಪ್ಸಿ ಓಡಿ ಹೋಗ್ಲಿಲ್ಲ ಅವ್ರನ್ನೆಲ್ಲ ಒಪ್ಸಿ ಲಾಸ್ಟಿಗೆ ಮದ್ವೆ ಆಗಿದ್ದು ಆಯ್ತು ಬರೋ